ಕಣಪ್ಪ ಆಮೇಲೆ ಅದು ಬೇರೆಯಾ ರಸ ಬಂದಾಗ ಅಷ್ಟೇ ಬಿಗಿಯಾಗಿ ಇಟ್ಕೊಳ್ಳಿ. ಬಾ ತಿರ್ಸೋಣ ತಿರ್ಸು ಬಣ್ಣ. ಹೋಗು ಮುಂದೆ ತಿರ್ಸ್ಕೊಂಬಣ್ಣ. ಹೋಗು ಮುಂದೆ ತಿರ್ಸ್ಕೊಂಬಣ್ಣ. ನಮಸ್ತೆ. ನಮಸ್ತೆ. ನಮ್ಮ ಹೆಸರು ಕೃಷ್ಣ ಅಂದ್ಬಿಟ್ಟು. ಹಾಯ್, ವೆಲ್ಕಮ್ ಟು NS ಫಾರ್ಮರ್. ನಾನು ನಿಮ್ಮ ಕೃಷಿ ಕರೆಕ್ಟ್ ಅಂದ್ಬಿಟ್ಟು ಇವರು ಬೆಳಗ್ಗೆ ಮುಂಜಾನೆಯ ನಮ್ಮ ಸಿಟಾಪರ್ ಮನೆಗೆ ಬಂದಿದ್ದೀವಿ. ಓರಿ ಸಿಟಾಪರ್ ಮನೆ ಫಾರಮ್ ಮತ್ತು ಎರಡು ಕಟ್ಕೊಂಡವ್ರೆ ಅಣ್ಣ. ಈ ಓರಿ ಎಲ್ಲಿಂದ ತಂದಿತ್ತಣ್ಣ? ಇದು ಚುಂಚನಕಟ್ಟೆ ಜಾತ್ರೆ ಅಂತ. ಚುಂಚನಕಟ್ಟೆ ಜಾತ್ರೆಯಿಂದ ಅಣ್ಣ. ತಂದು ಎಷ್ಟು ವರ್ಷ ಆಯಿತು? ಇವಾಗ ಏನು ಈ ಜನವರಿಗೆ ಒಂದು ವರ್ಷ ಅಣ್ಣ. ಅಲ್ಲೂ ಎರಡಲ್ಲೂ ಈಗ ಇನ್ನೂ ಒಳ್ಳೆದಾಗಿರೋ ಥರ ಕಾಣಿಸ್ತದೆ ಅಣ್ಣ. ಇಷ್ಟ ಆಗಿದೆ ಇದು 40,000 ಅಣ್ಣ. ಯಾರಾದರೂ ಬಂದು ಕೊಡ್ತೀರಾ? ಯಾರು ಬಂದು ಕೊಡ್ತೀರಾ ಅಣ್ಣ? ಕೊಡ್ತೀವಿ ಅಣ್ಣ. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳಿ. 9008897979970 ಅಣ್ಣ. ಈ ದಿನ ಎಷ್ಟೊತ್ತು ಬರುತ್ತೆ ನಾಟಿಗೆ? 1-2 ಬರುತ್ತೆ. 1-2 ಬರುತ್ತೆ. ಹೆಚ್ಚಿಗೆ ಜಾಸ್ತಿ ಇಷ್ಟಕ್ಕೆ ಜಾಸ್ತಿ ಬರುತ್ತೆ ಅಣ್ಣ. ಇಷ್ಟಪ್ಪ ಬರ್ತಾರೆ, ಇಲ್ಲೆಲ್ಲ ಬರ್ತಾರೆ. ನಮ್ಮ ಬರ್ತಾರೆ. ಅಣ್ಣ. ಇದಕ್ಕೆ ಏನು ಚಾರ್ಜ್ ಮಾಡ್ತೀರಾ?
ಯಾರು ಬಂದು ಕೊಡ್ತೀರಾ ಅಣ್ಣ? ಕೊಡ್ತೀವಿ. ಅಣ್ಣ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳಿ. 900 900 88 97 97 110 0 ಅಣ್ಣ ಈ ದಿನ ಎಷ್ಟೊತ್ತು ಬರುತ್ತೆ ನಾಟಿಗೆ? ನಾಟಿಗೆ 1-2 ಬರುತ್ತೆ. 1-2 ಬರುತ್ತೆ. ಈ ಹೆಚ್ಚಪ್ಪಿಗೆ ಜಾಸ್ತಿ ಬರುತ್ತೆ. ಹಿಟ್ಟಪ್ಪಿಗೆ ಜಾಸ್ತಿ ಬರುತ್ತೆ. ಅಣ್ಣ ಹಿಟ್ಟಪ್ಪ ಬರ್ತಾರೆ, ಇಲ್ಲೆಲ್ಲ ಬರ್ತಾರೆ ನಮ್ಮ ಮೊದಲೆಲ್ಲ ಬರ್ತಾರೆ ನಿಮ್ಮ ಕಡೆ. ಅಣ್ಣ ಇದಕ್ಕೆ ಏನು ಚಾರ್ಜ್ ಮಾಡ್ತೀರಾ? 300 ರೂಪಾಯಿ. ಅದಕ್ಕೆ ಅಣ್ಣ? ಅದಕ್ಕೆ 250. ಅದಕ್ಕೆ ಅಣ್ಣ ಅದಕ್ಕೆ ಕೈ ತಿಂಡಿ ಏನೇನು ಕೊಡ್ತೀರಾ? ಕೈ ತಿಂಡಿ, ರಾಗಿ ಬೂಸ, ಹುಳಿ ಮೆಣಸು, ಎಲ್ಲ. ಇದಕ್ಕೆ ಅಣ್ಣ? ಇದಕ್ಕೂ ಅಷ್ಟೇ. ಯಾರು ಬಂದು ಕೊಡ್ತೀರಾ ಅಣ್ಣ? ಕೊಡ್ತಿದ್ದೀವಿ. ಏನು ಹೇಳ್ತೀರಾ? ಇದಕ್ಕೆ 60,000. 60,000. ನೀವು 45,000 ಆಗಿರೋ 60,000 ಯಾರು ಬಂದು ಕೊಡ್ತೀರಾ? ಅಣ್ಣ ಹಸಿನ ನಮ್ಮದು ಹೆಂಗಿರುತ್ತೆ? ಹೊಸ ಬಂದಾಗ ಹಿಂಗಿರುತ್ತೆ, ಹೊಸ ಹೋದಾಗ ಹಿಂಗಿರುತ್ತೆ. ಹೊಸ ಬಂದಾಗ ಸ್ವಲ್ಪ ಲೇಟ್ ಮಾಡ್ತಾರೆ, ಆಮೇಲೆ ಸಾಧನಲ್ಲಿ ಆಮೇಲೆ ಸ್ಟಾರ್ಟ್ ಮಾಡಿ. ಅಣ್ಣ ನಿಮ್ಮ ಹುಡುಗ ನಿಮ್ಮ ಇಷ್ಟ ಎಲ್ಲ ಇಟ್ಕೊತಾರೆ. ಎಲ್ಲ ಕಟ್ಟಾಕ್ತಾರೆ. ನೀವು ಇಲ್ಲ ಅಂದ್ರೂ ಓರಿ ಕಟ್ಟಾಕ್ತಾರೆ. ಮಾಡ್ತಾರೆ. ಹೊಸ ಕ್ರಾಸಿಂಗ್ ಬರಬೇಕು ಅಂದರೆ ಸಂಪೂರ್ಣ ಮಾಹಿತಿ ಡೀಟೇಲ್ಸ್ ಕೊಡಿ ಅಣ್ಣ. ಎಲ್ಲಿಂದ ಬರಬೇಕು, ಯಾವ ಊರು, ಯಾವ ತಾಲೂಕು, ಯಾವ ಜಿಲ್ಲೆ? ನಾವು ಮೈಸೂರು ಜಿಲ್ಲೆ ಕ್ಯಾರ್ನಗರ ತಾಲೂಕು ತಗ್ಗೇರೆ ಅಂತ. ಕ್ಯಾರ್ನಗರ ಪಕ್ಕ ತಗ್ಗೇರೆ ಅಂತ 4 ಕಿಲೋಮೀಟ್ರ್. 4 ಕಿಲೋಮೀಟ್ರ್. ಕ್ಯಾರ್ನಗರಕ್ಕೂ ನಮ್ಮ ಮೂರು ಮತ್ತು ಕೇರಳ. ಅಣ್ಣ ಎಷ್ಟು ಹೊತ್ತಲ್ಲಿ ಬಂದರೂ ಹೊಸ ಅದನ್ನ ಬಿಡ್ತೀರಾ ಅವರಿಗೆ? ಬಿಡ್ತೀವಿ. ಬಿಡ್ತೀರಾ? ಏನು ಅಭಿಪ್ರಾಯ ಮತ್ತು ದೂರದಿಂದ ಬಂದಿರ್ತಾರೆ, ಅವಾಗ ಅವ್ರನ್ನ ಕಳಿಸ್ತಾರೆ, ಮತ್ತೆ ಬರೋಕ್ಕೆ ಬೇಜಾರು ಮಾಡ್ತಾರೆ. ಅಲ್ಲಿಂದ ಬಂದಿದ್ದೀವಿ ಏನಪ್ಪ ಮತ್ತೆ ಕಳಿಸ್ಬಿಟ್ರು ಮತ್ತೆ ಬರಬೇಕು ಅಂದರೆ ಈಗ ಒಂದು 5-6 ಕಿಲೋಮೀಟ್ರ್ ನಡ್ಕೊಂಡ್ಬಂದಿರ್ತಾರೆ. ಹಂಗಾಗಿ ಬಿಡ್ತೀವಿ. ಬರ್ತಾ ಇವಾಗ ಫಾರಮ್ಮು ಸೀಮೆಸ್ಗಳು ಜಾಸ್ತಿ ಆಯ್ತವೆ. ಫಸ್ಟು ಮನೆಗೆ ಸಂಕ್ರಾಂತಿ ಬಂತಿದ್ರು ಮನೆ ಮುಂದೆ 3-4 ಜೊತೆ ದನ ಇರ್ತಿದ್ದವು. ಇವಾಗ ಬರ್ತಾ ಸಂಕ್ರಾಂತಿ ಬಂದಿರ್ತಾರೆ ಮನೆ ಮುಂದೆ 5-6 ಜೊತೆ ಒಂದೇ ಒಂದು ಓರಿ ಇರುತ್ತೆ. ಆದರೆ ನೀವೇನು ಹೇಳ್ತೀರಿ? ಏನಾಗಿದೆ ಈಗ ಜನಗಳು ಈ ಹಾಲು ಕೊಡ್ತೀವಲ್ಲ ಜಾಸ್ತಿ, ಮನೆ ಮೇಂಟೆನೆನ್ಸ್ಗೆ ಅಂದ್ಬಿಟ್ಟು ಏನು ಮಾಡ್ತಾರೆ, ಎಲ್ಲ ಹೆಚ್ಚಪ್ಪು ಅಂತ ಹೋಗ್ತಾ ಇದ್ದಾರೆ. ಇದ್ರದ್ದು ಏನು ಅನ್ನೋದು ಅವ್ರು ತಿಳಿದ್ರೆ ನಾಟಿದ್ರ ಬಗ್ಗೆ ಏನಿದೆ ಒಳ್ಳೆ ಇದೆಯಾ, ಹಾಲು ಯಾವ ಥರ ಇದೆ ಅನ್ನೋದು ಎಲ್ಲ ನಾಟಿ ಹಸುನ ಅದು ಎಷ್ಟೋ ಕಡೆ ಇಷ್ಟಪಡ್ತಾರೆ. ಏನು ಮಾಡ್ತಾರೆ, ಡೈರಿಗಳು ಬಂದ್ಬಿಟ್ಟು ಏನು ಮಾಡ್ತಾರೆ, ಮನೆ ಮೇಂಟೆನೆನ್ಸ್ ಸಲುವಾಗಿ ಹೆಚ್ಚಪ್ಪು 10 ಲೀಟ್ರು 12 ಲೀಟ್ರು ಹಿಂಗೆಲ್ಲ ಕೊಡ್ತಿದ್ದಾರೆ. ಆತ ಇದು ಮಾಡ್ತಾಯಿದ್ದಾರೆ ಅವರು. ಅಣ್ಣ ಇಷ್ಟು ಮಾತಾಡೋಕ್ಕೆ ಅವಕಾಶ ಮಾಡೋದು ಧನ್ಯವಾದಗಳು. ನಮ್ಮ ತಂದೆ ಹೆಸರು